how I think in English. How am I even able to speak and think in English? Even though I have studied in Kannada medium. You must have heard this everywhere. To start speaking English, you have to think in English first. And watch this video till the end. I am going to give you some real life tips for this issue. Hi, I am Aishwarya. In my YouTube channel, you are going to get a lot of easy English videos, especially for English beginners. Many people have a doubt that how thinking in English is going to help to speak in English. Even I had a same issue when I started learning English, when I started thinking in English. Initially, when I started learning English, I used to struggle to speak English. Why? Because I was translating each and every single word, sentence to English, from Kannada to English, and that used to take a lot of time. And what was happening was, when the situation came where I have to speak in English, I was literally taking some time because my mind needs some time to translate from Kannada to English. So that time my confidence getting lower. Why? Because everyone is there in front of me. I was not able to speak in English because I think that if I start saying something in English, I am going to take some time to translate from Kannada to English. So I started researching on this issue. Why I'm not able to speak in English? Why I'm not able to convey my thoughts to other in that particular time? So finally I came to know that because I'm not thinking English. I'm just every time I'm just translating from Kannada to English. That's the main reason I was not able to convey my thought to others. So finally I came to know that yes, I have to think in English. That is the only thing I can do to enhance my communication ಟು ಸ್ಪೀಕ್ ಇನ್ ಇಂಗ್ಲೀಷ್. ಜಸ್ಟ್ ಬಿಕಾಸ್ ಇಂಗ್ಲೀಷಲ್ಲಿ ಥಿಂಕ್ ಮಾಡೋದ್ರಿಂದ ಇಂಗ್ಲೀಷ್ನ ಕಲಿಬೋದಾ ಅಂತ ಅನ್ಕೋಬೋದು ನೀವು. ಹೌದು, ಕಲಿಬೋದು. ಇವನ್ ನಾನು ಕನ್ನಡ ಮೀಡಿಯಮಲ್ಲಿ ಓದಿರೋದು, ಆಯಿತಾ. ನೀವು ತುಂಬ ವೀಡಿಯೋಸ್ ನೋಡಿರ್ತೀರ ಯೂಟ್ಯೂಬಲ್ಲಿ. ಯಾವ ಥರ ಅಂತಂದರೆ ಅವ್ರಿಗೆ ತುಂಬ ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡ್ ಟಿಲ್ ದೇರ್ ಡಿಗ್ರಿ ದೇ ಕಂಪ್ಲೀಟೆಡ್ ಎವ್ರಿಥಿಂಗ್ ಇನ್ ಇಂಗ್ಲೀಷ್ ಮೀಡಿಯಮ್. ಆದವ್ರಿಗೆ ಇಂಗ್ಲೀಷ್ ಬರಲ್ಲ. ಆಮೇಲೆ ಏನೋ ಜಾಬ್ಗೋಸ್ಕರ ಏನಕ್ಕೋಸ್ಕರ ಇಂಗ್ಲೀಷ್ ಕಲಿತಾರೆ. ಅವರು ಹೇಳ್ತಾರೆ, ಸಜೆಷನ್ ಕೊಡ್ತಾರೆ. ಏನಂತ ಹೇಳಿದ್ರೆ, ನಾನು ಥಿಂಕ್ ಮಾಡಿದೆ, ಐ ಸ್ಟಾರ್ಟೆಡ್ ಥಿಂಕ್ ಇನ್ ಇಂಗ್ಲೀಷ್, ದೆನ್ ಓನ್ಲಿ ಐ ಸ್ಟಾರ್ಟೆಡ್ ಲರ್ನಿಂಗ್ ಇಂಗ್ಲೀಷ್ ಅಂತ ಅಲ್ವಾ. ಸೊ ಜಸ್ಟ್ ಯೋಚನೆ ಮಾಡೋದ್ರಿಂದ, ಇಂಗ್ಲೀಷಲ್ಲಿ ಯೋಚನೆ ಮಾಡೋದ್ರಿಂದ ಇಂಗ್ಲೀಷ್ನ ಕಲ್ತಿದ್ದಾರೆ ಅಲ್ವಾ. ಅವ್ರು ಇಂಗ್ಲೀಷ್ ಮೀಡಿಯಮು, ಓಕೆನಾ. ನಾನು ಕನ್ನಡ ಮೀಡಿಯಮ್. ಎವ್ರಿಥಿಂಗ್ ಐ ಲರ್ನ್ ಇನ್ ಕನ್ನಡ. ಸೊ ನಾನೇ ಇಂಗ್ಲೀಷ್ನ ಕಲ್ತಿದ್ದೀನಿ. ಜಸ್ಟ್ ಥಿಂಕ್ ಇನ್ ಇಂಗ್ಲೀಷಿಂದ ಅಂತ ಅಂದಮೇಲೆ ನಿಮ್ಗೆ ಯಾಕೆ ಆಗಲ್ಲ? ಇದು ಹಾಗೆ ಆಗುತ್ತೆ ಅಲ್ವಾ. ಟ್ರಸ್ಟ್ ಮೀ ಗೈಸ್, ಇಟ್ ವರ್ಕ್ಸ್, ಓಕೆನಾ. ಯಾವ ಥರ ಮಾಡಬೇಕು ನಾವು ಇದನ್ನು ಅಂತ ಹೇಳಿದ್ರೆ, ಜಸ್ಟ್ ನೀವು ಕೂತಿರ್ತೀರ, ಮನೆಯಲ್ಲಿ ನಿಂತಿರ್ತೀರ, ಎನಿ ವರ್ಕ್ ಯು ಆರ್ ಡೂಯಿಂಗ್, ಓಕೆ. ಜಸ್ಟ್ ಇಫ್ ಯು ಆರ್ ವಾಚಿಂಗ್ ಮೊಬೈಲ್ ಆಲ್ಸೋ, ನೀವು ಒಂದು ಮನೆ ನೋಡ್ತಾ ಇದ್ದೀರಾ ಅಲ್ವಾ. ಮನೆ ಇದು ಅಂತ ಕನ್ನಡದಲ್ಲಿ ಅಂದ್ಕೊಬಿಡಿ ನೀವು. ದಿಸ್ ಈಸ್ ಆ ಹೋಮ್ ಅಂದ್ಕೊಳ್ಳಿ, ಓಕೆನಾ. ಅಲ್ಲಿ ಒಬ್ಬ ಅಜ್ಜಿ ಇರ್ತಾರೆ, ದೇರ್ ಲಿವಿಂಗ್ ಆ್ಯನ್ ಓಲ್ಡ್ ಲೇಡಿ ಅಲೋನ್ ಅಂತ ಥಿಂಕ್ ಮಾಡಿ ನೀವು. ಒಂದು ಮನೆ ಇದೆ, ಆ ಮನೆಯಲ್ಲಿ ಒಂದು ಏಜ್ ಆಗಿರೋ ಒಬ್ಬ ಅಜ್ಜಿ ಇದ್ದಾರೆ, ಒಬ್ಬರೇ ಇದ್ದಾರೆ. ಆ ಥರ ನೀವು ಥಿಂಕ್ ಮಾಡಿ, ಓಕೆನಾ. ಕನ್ನಡಲ್ಲಿ ಥಿಂಕ್ ಮಾಡಬೇಡಿ. ಇಫ್ ಯು ಥಿಂಕ್ ಇನ್ ಕನ್ನಡ, ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಈಸ್, ಒಂದು ರೈಟ್ ಸಿಚುವೇಶನ್ ಬರುತ್ತೆ ವೇರ್ ಯು ಹ್ಯಾವ್ ಟು ಸ್ಪೀಕ್ ಇನ್ ಇಂಗ್ಲೀಷ್. ಆ ಟೈಮಲ್ಲಿ ನೀವು ನರ್ವಸ್ ಆಗಿಬಿಡ್ತೀರಾ. ಯಾಕೆ ಅಂತ ಹೇಳಿದರೆ, ನಿಮ್ಗೆ ಗೊತ್ತಿರುತ್ತೆ, ಪ್ರತಿಯೊಂದು ನೀವು ಕಲ್ತಿರ್ತೀರಾ, ಬಟ್ ಎಕ್ಸಿಕ್ಯೂಟ್ ಮಾಡೋದಕ್ಕಾಗಲ್ಲ. ಯಾಕಂದರೆ ನಾನು ಆ ಒಂದು ಸಿಚುವೇಶನ್ನ ಫೇಸ್ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ನಾವು ಯಾವಾಗ ಥಿಂಕ್ ಮಾಡ್ತೀವಿ ಇಂಗ್ಲೀಷಲ್ಲಿ, ಪ್ರತಿಯೊಂದು ಟೈಮಲ್ಲೂ ಥಿಂಕ್ ಮಾಡಬೇಕು ನಾವು. ಯಾವ ಥರ ನೀವು ಇಂಗ್ಲೀಷ್ನ ತಗೋಬೇಕು ಅಂತಂದರೆ, ಯು ಶುಡ್ ಲವ್ ಲರ್ನಿಂಗ್ ಇಂಗ್ಲೀಷ್. ಆ ಥರ ಅನ್ಕೋಬಿಡಿ. ಇಟ್ ಡಸಂಟ್ ಮೀನ್ ದಟ್ ಯು ಆರ್ ಹೇಟಿಂಗ್ ಕನ್ನಡ. ಯು ಲವ್ ಕನ್ನಡ ಆಲ್ಸೋ, ಬಟ್ ಯು ಆರ್ ಜಸ್ಟ್ ಲರ್ನಿಂಗ್ ಇಂಗ್ಲೀಷ್ ಜಸ್ಟ್ ಬಿಕಾಸ್ ಫಾರ್ ಯುವರ್ ಕರಿಯರ್ ಇಂಪ್ರೂವ್ಮೆಂಟ್ ಆ್ಯಂಡ್ ಆಲ್ ದೀಸ್ ಥಿಂಗ್ಸ್. ಯು ಹ್ಯಾವ್ ಟು ಥಿಂಕ್ ಲೈಕ್ ದ್ಯಾಟ್ ಓನ್ಲಿ, ಓಕೆ. ಸೊ ಈ ಥರ ಥಿಂಕ್ ಮಾಡಿ. ಇಂಗ್ಲೀಷು ನನಗೆ ಒಂದು ಕೆರಿಯರ್ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಇಂಗ್ಲೀಷ್ ನನಗೆ ಬೇಕು. ಅದಕ್ಕೋಸ್ಕರ ನಾನು ನನ್ನ ಒಂದು ಲೈಫಲ್ಲಿ ಒಂದು 6 ಮಂತೋ ಇಲ್ಲ 1 ವರ್ಷನೋ ನಾನು ಇಂಗ್ಲೀಷ್ನ ಕಲಿಬೇಕು ಅಂತ ಫಿಕ್ಸ್ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಕೊಳ್ಳಿ. ನೀವು ಯಾವಾಗಲೂ ಥಿಂಕ್ ಮಾಡಿ ಇಂಗ್ಲೀಷಲ್ಲಿ. ಕೂತಿರ್ತೀರಲ್ವಾ, ದಿಸ್ ಈಸ್ ಮೈ ಮೊಬೈಲ್ ಅಂದ್ಕೊಳ್ಳಿ. ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ ನೀವು? ನನ್ನ ಮೊಬೈಲ್ ಅನ್ಕೋತೀರಾ ನೀವು? ದಿಸ್ ಈಸ್ ಮೈ ಮೊಬೈಲ್, ಶೀ ಈಸ್ ಮೈ ಸಿಸ್ಟರ್, ದೇ ಆರ್ ಮೈ ಕಸಿನ್. ಈ ಥರ ಥಿಂಕ್ ಮಾಡಿ ನೀವು. ಜಸ್ಟ್ ಥಿಂಕ್ ಮಾಡಿ ಗೈಸ್. ಜಸ್ಟ್ 7 ಡೇಸ್ ಥಿಂಕ್ ಮಾಡಿ, ಆಯಿತಾ. ನನಗೆ ಬಂದು ಇಲ್ಲಿ ಕಮೆಂಟಲ್ಲಿ ಹೇಳಿ ನೀವು ನಿಜವಾಗ್ಲೂ ಇದು ವರ್ಕ್ ಆಗಿದೆಯಾ ಆಗಿಲ್ವಾ ಅಂತ. ಟ್ರಸ್ಟ್ ಮೀ, ಇಟ್ಸ್ ಗೋಯಿಂಗ್ ಟು ವರ್ಕ್. ನನಗೆ ಹೆಲ್ಪ್ ಆಗಿದೆ ಅಂದರೆ ವೈ ಇಟ್ಸ್ ನಾಟ್ ಗೋಯಿಂಗ್ ಟು ಹೆಲ್ಪ್ ಇಟ್ ಯು, ಇಸಂಟ್ ಇಟ್? ಸೊ ಇಟ್ಸ್ ಗೋನ್ ಹೆಲ್ಪ್. ಸೊ ಜಸ್ಟ್ ವರ್ಕ್ ಆನ್ ದಿಸ್. ಮತ್ತು ಯಾವ ಥರ ಇದು ರಿಯಲ್ ಲೈಫಲ್ಲಿ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ, ನೀವು ಕೂತಿರ್ತೀರಾ, ಎಲ್ಲೋ ನಿಂತಿರ್ತೀರಾ, ಅಥವಾ ಏನೋ ಒಂದು ಸೆಮಿನಾರ್ ಮಾಡ್ತಿರ್ತೀರಾ ಅಲ್ವಾ. ಆ ಟೈಮಲ್ಲೆಲ್ಲ ನೀವು ಯೋಚನೆ ಮಾಡ್ತಾಯಿರಿ. ಜಸ್ಟ್ ಥಿಂಕ್ ಮಾಡಿ ಇಂಗ್ಲೀಷಲ್ಲಿ. ಈ ಮರ ಇದೆ, ಮರದಲ್ಲಿ ಏನಿದೆ? ಎಲೆ ಇದೆ. ದೇರ್ ಇಸ್ ಅ ಟ್ರೀ, ದೇರ್ ಆರ್ ಲಾಟ್ ಆಫ್ ಲೀವ್ಸ್ ದೇರ್. ಈ ಥರನೇ ಮಾತಾಡಿ. ತಪ್ಪು ಆದರೂ ಪರವಾಗಿಲ್ಲ, ಏನೋ ತಪ್ಪು ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೋಬೇಡಿ. ಜಸ್ಟ್ ಥಿಂಕ್ ಮಾಡಿ. ಈಗ
ಮೊದಲು ಎಕ್ಸಾಂಪಲ್ ಕೊಟ್ಟಿದ್ದೆ. 2 ಇಯರ್ಸ್ ಓಲ್ಡ್ ಬೇಬಿ ಇರುತ್ತೆ, ಅದು ಕನ್ನಡನ ಪರ್ಫೆಕ್ಟಾಗಿ ಕನ್ನಡದಲ್ಲಿ ಮಾತಾಡುತ್ತಾ, ಥಿಂಕ್ ಮಾಡುತ್ತಾ ಇಲ್ಲ. ಅದಕ್ಕೇನು ಕಾಣುತ್ತೆ, ನಾವು ಏನು ಹೇಳ್ಕೊಡ್ತೀವಿ, ಬಾಗಿಲು ಅಂತಂದರೆ ಬಾಗಿಲು ಅಂತ ಥಿಂಕ್ ಮಾಡುತ್ತೆ, ಕಿಟಕಿ ಅಷ್ಟೇ. ಅದು ಏನು ಹೇಳೋದೇ ಇಲ್ಲ, ಕಿಟಕಿ ಏನೋ ಅದ್ರ ಮೇಲೆ ಒಂದು ಲೋಟ ಇರುತ್ತೆ, ಲೋಟ ಕಿಟಕಿ ಇಷ್ಟೇ ಹೇಳೋದು ಅಲ್ವಾ. ಕಮ್ಯುನಿಕೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಸೊ ಅದು ಕನ್ನಡ ಕಲಿತಾ ಇಲ್ಲ ಅಂತ ಏನು ಅರ್ಥ ಅಲ್ಲ. ಜಸ್ಟ್ ಬಿಕಾಸ್ ಆ ಒಂದು ಬೇಬಿ ಫುಲ್ ಮಾತಾಡ್ತಿಲ್ಲ ಮಾತಾಡ್ತಿಲ್ಲ ಅನ್ನೋ ವಿಷಯಕ್ಕೇನೋ ಕನ್ನಡ ಕಲಿತಾ ಇಲ್ಲ ಅಂತ ಅಂದ್ಕೊಳ್ಳಲ್ಲ ಅಲ್ವಾ. ಸೊ ನಮ್ಮಲ್ಲಿ ಇರೋ ಆ ಬೇಬಿ ಲೈಕ್ ವಿಚ್ ಈಸ್ ಲರ್ನಿಂಗ್ ಇಂಗ್ಲೀಷ್, ಜಸ್ಟ್ ನೆನೆಯಿಂದ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿರ್ತಲ್ವ ಆ ಬೇಬಿ. ಸೊ ತಲೆ ಕೆಡ್ಸ್ಕೊಬೇಡಿ, ಏನೋ ಕಲಿತಾ ಇದೆ ಅಲ್ವಾ, ಕಲಿಯೋಕ್ಕೆ ಬಿಟ್ಬಿಡಿ ಅದನ್ನು. ತಪ್ಪು ಮಾತಾಡ್ತಾ ಇದ್ರು, ತಪ್ಪು ಇಂಗ್ಲೀಷಲ್ಲಿ ಥಿಂಕ್ ಮಾಡ್ತಾ ಇದ್ರು ತಲೆ ಕೆಡ್ಸ್ಕೊಬೇಡಿ. ಬಟ್ ಯು ಆರ್ ಫಾರ್ ಅವೇ ಗ್ರೇಟರ್ ದೆನ್ ಅದರ್ಸ್, ಬಿಕಾಸ್ ಯು ಆರ್ ಟ್ರೈಯಿಂಗ್. ನೀವು ಟ್ರೈ ಮಾಡ್ತಾ ಇದ್ದೀರಾ ಅಲ್ವಾ, ಜಸ್ಟ್ 6 ಮಂತಲ್ಲಿ ಆ ರಿಸಲ್ಟ್ ನಿಮಗೆ ಬರುತ್ತೆ. ತಪ್ಪಾಗ್ತಾ ಇದೆ ಅಂತ ಅಂದ್ಕೊಂಡು ಸ್ಟಾಪ್ ಮಾಡಬೇಡಿ. ನಾನು ಎಷ್ಟೋ ಸಲ ಸ್ಟಾಪ್ ಮಾಡಿಬಿಡ್ತೀನಿ. ಈಗ ವಿಡಿಯೋದಲ್ಲೂ ಅಷ್ಟೇ, ನಾನು ಜಾಸ್ತಿ ನನ್ನ ವಿಡಿಯೋಲಿ ಎಡಿಟ್ ಮಾಡೋಕ್ಕೆ ಹೋಗಲ್ಲ, ಡೈರೆಕ್ಟಾಗಿ ಆಗ್ತಾ ಇರ್ತೀನಿ. ಹಿಯರ್ ಆ್ಯಂಡ್ ದೇರ್ ಐ ಆಮ್ ಗೋಯಿಂಗ್ ಟು ಮೇಕ್ ಮಿಸ್ಟೇಕ್ಸ್. ಐ ಡೋಂಟ್ ಕೇರ್ ಅಬೌಟ್ ದಟ್, ಬಿಕಾಸ್ ಆಡಿಯನ್ಸ್ ಶುಡ್ ಕಮ್ ಟು ನೋ ದಟ್ ಇಟ್ಸ್ ಓಕೆ ಟು ಮೇಕ್ ಮಿಸ್ಟೇಕ್ಸ್, ಈ ಥರ ಅಂದ್ಕೋಬೇಕು ನೀವು. ಸೊ ಥಿಂಕ್ ಮಾಡ್ತಾ ಇರ್ತೀರಲ್ವ ಇಂಗ್ಲೀಷಲ್ಲಿ, ಅದು ಯಾವ ಥರ ನಿಮಗೆ ವರ್ಕ್ ಆಗ್ಬೋದು ಅಂತ ಹೇಳಿದ್ರೆ, ನಿಮಗೆ ಆ ಕಾನ್ಫಿಡೆಂಟ್ ಲೆವೆಲ್ನ ಇಂಪ್ರೂವ್ ಮಾಡುತ್ತೆ. ಟ್ರಸ್ಟ್ ಮೀ ಆನ್ ದಿಸ್. ನಿಮಗೆ ಸಿಚುವೇಶನೇ ಇರಲ್ಲ, ಇಂಗ್ಲೀಷಲ್ಲಿ ಮಾತಾಡೋಕ್ಕೆ ಸಿಚುವೇಶನೇ ಇರಲ್ಲ, ಬಟ್ ನೀವೇ ಹೋಗಿ ಮಾತಾಡ್ತೀರಾ ಇಂಗ್ಲೀಷಲ್ಲಿ. ಅದು ತಪ್ಪೋ ಸರಿ, ನಾವು ತಲೆನೇ ಕೆಡ್ಸ್ಕೊಳ್ಳಲ್ಲ, ಹೋಗಿ ಮಾತಾಡ್ತೀರಾ. ಟ್ರಸ್ಟ್ ಮೀ ಆನ್ ದಿಸ್. ಬಿಕಾಸ್ ಜಸ್ಟ್ ನೀವು 21 ಡೇಸ್ ಚಾಲೆಂಜ್ ಹಾಕೊಳ್ಳಿ ನಿಮಗೆ ನೀವೇನೆ, ನಾನು ಥಿಂಕ್ ಮಾಡಬೇಕು ಇಂಗ್ಲೀಷಲ್ಲಿ ಅಂತ. ಆ ಬೇಬಿ ಟಿಪ್ಸ್ನ ಹೇಳಿದ್ದೀನಿ ಗೊತ್ತಾ, ಅದನ್ನು ಫಾಲೋ ಮಾಡಿ. ಈ ತಪ್ಪೋ ಸರಿನೋ ಏನಾದರೂ ಆಗಲಿ, ಜಸ್ಟ್ ಇಂಗ್ಲೀಷಲ್ಲಿ ಥಿಂಕ್ ಮಾಡಿ ಮಾತಾಡಿ. ಮತ್ತು ನೀವು ಇಂಗ್ಲೀಷಲ್ಲಿ ಆಲೋಚನೆ ಮಾಡ್ತೀರಾ ಅಲ್ವಾ, ಅದಲ್ಲದೆ ನಾನು ಒಂದು ನಿಮ್ಗೆ ಟಿಪ್ಸ್ ಕೊಡ್ತೀನಿ, ಅದು ನನ್ನ ಓನ್ ಟಿಪ್ಸ್ ಆಯಿತಾ. ನೀವು ಮಾತಾಡ್ತಾ ಇರ್ತೀರಲ್ವಾ, ಹಿಯರ್ ಆ್ಯಂಡ್ ದೇರ್ ನೀವು ಸ್ಟಕ್ ಆಗಿಬಿಡ್ತೀರಾ. ಆ ಟೈಮಲ್ಲಿ ತಲೆನೇ ಕೆಡಿಸ್ಕೋಬೇಡಿ ಆಯಿತಾ. ಜಸ್ಟ್ ಐ ವೆಂಟ್ ದೇರ್, ಐ ವಾಸ್ ಸ್ಪೀಕಿಂಗ್ ವಿತ್ ಮೈ ಪೇರೆಂಟ್ಸ್, ದೇ ವರ್ ಲವಿಂಗ್ ಮಿ ಲೈಕ್ ಎನಿಥಿಂಗ್ ಅಂತ ಏನೋ ಹೇಳ್ತಾ ಇರ್ತೀರಾ. ನೀವು ಆ ಟೈಮಲ್ಲಿ ದೇ ವರ್ ಸೋ ಹ್ಯಾಪಿ ಅಂತ ಹೇಳಬೇಕು. ಆಗ ಹ್ಯಾಪಿ ಅನ್ನೋ ವರ್ಡ್ ನಿಮ್ಗೆ ಬರಲ್ಲ. ಅವರು ತುಂಬ ಖುಷಿಯಾಗಿದ್ರು ಅಂತ ನೀವು ಹಾಕ್ಬಿಡಿ. ನೀವು ಮಾತಾಡ್ತಾ ಇರ್ತೀರಲ್ವಾ, ಜಸ್ಟ್ ನಿಮಗೆ ಹ್ಯಾಪಿ ಅನ್ನೋ ವರ್ಡ್ ಬರಲಿಲ್ಲ ಅಂದ ತಕ್ಷಣ ನೀವು ಆ ಒಂದು ಸೆಂಟೆನ್ಸ್ನ ನೀವು ಫುಲ್ಫಿಲ್ ಮಾಡ್ತೀನಿ ಸ್ಟಕ್ ಆಗಬೇಡಿ. ಓಕೆನಾ, ಇಟ್ಸ್ ಓಕೆ. ನೀವೇನು ಮಾಡಬೇಕು ಆ ಟೈಮಲ್ಲಿ ಅಂದರೆ, ಫ್ಲೂಯೆನ್ಸಿನೂ ನೀವು ಕಟ್ ಮಾಡಬಾರ್ದು. ಸೊ ನೀವು ಕನ್ನಡ ಲ್ಯಾಂಗ್ವೇಜಿಗೆ ಬಂದುಬಿಡಿ, ಜಸ್ಟ್ ಆ ವರ್ಡ್ ಮಾತ್ರ ಕನ್ನಡದಲ್ಲೇ ಹೇಳ್ಬಿಡಿ. ನೀವು ಏನು ಬರುತ್ತೆ ಆ ಒಂದು ಮೀನಿಂಗ್ ಹೇಳ್ಬಿಟ್ಟು ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಸೊ ದಟ್ ನಿಮಗೆ ಫ್ಲೂಯೆನ್ಸಿನ ಇಂಪ್ರೂವ್ ಆಗುತ್ತೆ. ನಿಮಗೆ ಕಾನ್ಫಿಡೆಂಟ್ ಲೆವೆಲ್ ಯಾವ ಥರ ಆಗುತ್ತೆ ಅಂದರೆ, ವಾಟ್ ಎವರ್ ದ ಸಿಚುವೇಶನ್ ಈಸ್, ಐ ಆಮ್ ಗೋಯಿಂಗ್ ಟು ಫೇಸ್, ಐ ಆಮ್ ಗೋಯಿಂಗ್ ಟು ಸ್ಪೀಕ್ ಇನ್ ಇಂಗ್ಲೀಷ್ ಇನ್ ಫ್ರಂಟ್ ಆಫ್ ಎವ್ರಿ ಒನ್. ಐ ಡೋಂಟ್ ಕೇರ್ ಅಬೌಟ್ ದಟ್ ಅನ್ನೋ ಕಾನ್ಫಿಡೆಂಟ್ ಬರುತ್ತೆ, ಲೈಕ್ ಮೀ. ಬಿಕಾಸ್ ಐ ಆಲ್ಸೋ ಲೈಕ್ ದಟ್ ಓನ್ಲಿ. ಐ ಡೋಂಟ್ ಕೇರ್ ಅಬೌಟ್ ಮೈ ಮಿಸ್ಟೇಕ್ಸ್, ಐ ಜಸ್ಟ್ ಸ್ಪೀಕ್ ಇಟ್ ಔಟ್ ಲೌಡ್. Even though I make a lot of mistakes, I don't care about that. This is how think in English is going to work, and it's like magic. In my life, it has done a lot of magic. Even today also is doing its magic, like wow. So ಯಾವಾಗಲೂ ಥಿಂಕ್ ಮಾಡಿ ಇಂಗ್ಲೀಷಲ್ಲಿ. ಇದೇ ನನ್ನ ಸಜೆಷನ್ ನಿಮಗೆ. ಥಿಂಕ್ ಮಾಡಿ, ಮಿಸ್ಟೇಕ್ಗೆ ತಲೆ ಕೆಡಿಸ್ಕೋಬೇಡಿ. ನಿಮಗೆ ಇಂಗ್ಲೀಷ್ ಬರಲ್ಲ ಅಂದ ತಕ್ಷಣ ಪಟ್ ಅಂತ ಕನ್ನಡ ವರ್ಡಲ್ಲೇ ಮಾತಾಡಿ, ದಟ್ಸ್ ಇಟ್. ಇದನ್ನು ಕಂಟಿನ್ಯೂ ಮಾಡಬೇಡಿ ತುಂಬ ಲಾಂಗ್ ಟೈಮಲ್ಲಿ. ಇನಿಷಿಯಲ್ ಸ್ಟೇಜಲ್ಲಿ ನಾನು ಏನು ಹೇಳಿದೆ ಪ್ರತಿಯೊಂದನ್ನು ಅಪ್ಲೈ ಮಾಡ್ಕೊಳ್ಳಿ. ಸ್ವಲ್ಪ ಟೈಮ್ ಆಗ್ತಾ ಯು ಆರ್ ಗೋಯಿಂಗ್ ಟು ಕಮ್ ಟು ನೋ ದಟ್ ವೇರ್ ಯು ಹ್ಯಾವ್ ಟು ಯೂಸ್ ಎಕ್ಸಾಕ್ಟ್ ವರ್ಡ್, ವಾಟ್ ಟು ಯೂಸ್, ವಾಟ್ ನಾಟ್ ಟು ಯೂಸ್, ಆಲ್ ದ ಥಿಂಗ್ಸ್ ಯು ಆರ್ ಗೋಯಿಂಗ್ ಟು ಕಮ್ ಟು ನೋ. ಯು ಡೋಂಟ್ ವರಿ ಅಬೌಟ್ ದಟ್, ಬಿಕಾಸ್ ಯೂನಿವರ್ಸ್ ಈಸ್ ದೇರ್, ಇಟ್ಸ್ ಗೋಯಿಂಗ್ ಟು ಹೆಲ್ಪ್ ಯು. ಬಿಕಾಸ್ ಯು ಆರ್ ಪುಟ್ಟಿಂಗ್ ಎಫರ್ಟ್ ಆ್ಯಂಡ್ ಯೂನಿವರ್ಸ್ ಈಸ್ ಸೇಯಿಂಗ್ ದ್ಯಾಟ್ ಇಟ್ಸ್ ಗೋಯಿಂಗ್ ಟು ಹೆಲ್ಪ್ ಯು ಇನ್ a proper manner. That's all I can say. And believe in yourself, do that, and think yourself as a baby. Okay, that tips always help me, and it is my own tips. Okay, do that. Think in English. ಈ ಒಂದು ಟಾಪಿಕ್ ಬಗ್ಗೆ ನನಗೆ ಮಾತಾಡಿ ಅಂತ ಹೇಳಿದ್ರೆ, ಐ ಆಮ್ ಗೋಯಿಂಗ್ ಟು ಟಾಕ್ ಫಾರ್ ಎನ್ ಅವರ್. ಐ ಡೋಂಟ್ ಕೇರ್ ಅಬೌಟ್ ದಟ್, ಬಿಕಾಸ್ ಇದು ಅಷ್ಟೊಂದು ವೈಡ್ ಕಾನ್ಸೆಪ್ಟ್. ಓಕೆನಾ. ಸೊ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿ ನಿಮಗೆ ಪಾರ್ಟ್ 2 ವಿಡಿಯೋ ಬೇಕು, ಇನ್ನು ನಾನು ಈ ಒಂದು ಥಿಂಕ್ ಇನ್ ಇಂಗ್ಲೀಷ್ ಪ್ರಾಸೆಸ್ಸಲ್ಲಿ ಇನ್ನೂ ಏನೇನೆಲ್ಲ ನನ್ನದೇ ಓನ್ ಟಿಪ್ಸ್ಗಳನ್ನ ಫಾಲೋ ಮಾಡಿದ್ದೀನಿ ಅದನ್ನೆಲ್ಲ ಹೇಳಬೇಕು ನಿಮಗೆ ಅಂತ ಹೇಳಿದ್ರೆ, ಇಫ್ ಯು ವಾಂಟ್ ಟು ನೋ ಅಬೌಟ್ ದಟ್, ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೊ ದಟ್ ಐ ಕ್ಯಾನ್ ಮೇಕ್ ದ ವಿಡಿಯೋ ಆಫ್ ದಟ್ in my incoming video. This is all about today's video, and thank you for your support, and see you in my next weekend video. Tata, bye bye.